ಕಾರವಾರದ ಕಾಳಿ ನದಿಗೆ ಕಟ್ಟಿದ್ದ ಸೇತುವೆ ಕುಸಿದು ಬಿದ್ದ ಬೆನ್ನಲ್ಲೇ ಹೊನ್ನಾವರದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಹಳೆ ಸೇತುವೆ ಕೂಡ ಮುನ್ನೆಲೆಗೆ ಬಂದಿದೆ. ದುರಂತ ನಡೆಯೋಕ್ಕೂ ಮುನ್ನವೇ ಎಚ್ಚೆತ್ತುಕೊಳ್ಳುವಂತೆ ಸಾರ್ವಜನಿಕ ವಲಯದಿಂದ ಆಗ್ರಹ ಕೇಳಿಬಂದಿದೆ. ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಹೊನ್ನಾವರದ ಶರಾವತಿ ಹಳೆ ಸೇತುವೆಗೂ ಬಂದಿದೆ ಅವಸಾನವಾಗುವ ಕಾಲ. ದುರ್ಘಟನೆ ಸಂಭವಿಸೋ ಮುನ್ನವೇ ಎಚ್ಚೆತ್ತುಕೊಳ್ಳದಿದ್ರೆ ಸೇತುವೆಗಿಲ್ಲ ಉಳಿಗಾಲ. ಸೇತುವೆಯ ಮೇಲೆ ಬದಿಗಳಲ್ಲಿ ಬೆಳೆದಿರುವ ಮರಗಳು, ಸೇತುವೆ ಅಡಿಗೆ ತುಕ್ಕು ಹಿಡಿದಿರುವ ಕಾಂಕ್ರೀಟ್ ತೊಲೆಗಳು, ತುಂಡಾಗಿ ನೇತಾಡುತ್ತಿರುವ ಕಬ್ಬಿಣದ ಹಗ್ಗಗಳು. ಹೌದು, ಹೊನ್ನಾವರದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹಳೆ ಸೇತುವೆಯ ಅವಸಾನದ ಸಂಕೇತಗಳಿವು. ಕಾರವಾರದಲ್ಲಿ ಗೋವಾ ಕಾರವಾರ ಸಂಪರ್ಕಿಸುವ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಏಕಾಏಕಿ ಕುಸಿದು ಬಿದ್ದ ಬೆನ್ನಲ್ಲೇ ಹೊನ್ನಾವರದ ಈ ಹಳೆ ಸೇತುವೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ಹಳೆ ಸೇತುವೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಉಳಿಗಾಲವಿಲ್ಲ ಎನ್ನುವ ಸೂಚನೆ ನೀಡುತ್ತಿದೆ. ಅಷ್ಟಕ್ಕೂ ಈ ಸೇತುವೆಯ ಇತಿಹಾಸ ಯಾಕೆ ಚೆನ್ನಾಗಿಲ್ಲ, ಈಗ ಎದ್ದಿರೋ ಕೂಗೇನು ಅನ್ನೋದೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಾಷ್ಟ್ರೀಯ ಹೆದ್ದಾರಿ 17 ಆಗಿರುವ ಕಾಲದಲ್ಲಿ ಅಂದ್ರೆ 40 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಶರಾವತಿಯ ಹಳೆ ಸೇತುವೆಯನ್ನ ತೆರವುಗೊಳಿಸಿ ಚತುಷ್ಪಥಕ್ಕೆ ಹೊಸ ಸೇತುವೆಯ ಜೊತೆಗೆ ಇನ್ನೊಂದು ಸೇತುವೆಯನ್ನ ಕೂಡಲೇ ನಿರ್ಮಿಸಿ ಎಂದು ಕಾರವಾರ ಸೇತುವೆಯ ಕುಸಿತದ ಸುದ್ದಿ ಹರಡಿದ ಕೂಡಲೇ ಸಾರ್ವಜನಿಕರು, ಮೀನುಗಾರ ಮುಖಂಡರು, ವಾಹನಗಳ ಚಾಲಕ ಮಾಲಕರು ಆಗ್ರಹಿಸಲು ಆರಂಭಿಸಿದ್ದಾರೆ. ಸೇತುವೆ ಅಕಸ್ಮಾತ್ ಮುರಿದು ನೀರಿಗೆ ಬಿದ್ದರೆ ತ್ಯಾಜ್ಯವನ್ನ ತೆರವುಗೊಳಿಸುವುದು ಕಷ್ಟ ಸಾಧ್ಯವಾಗುತ್ತದೆ. ನೀರಿನ ಹರಿವಿಗೆ ತೊಂದರೆಯಾಗುತ್ತದೆ. ಮೀನುಗಾರರ ದೋಣಿಗಳು, ಹಳ್ಳಿಗಳಿಗೆ ಹೋಗುವ ಡಿಂಗಿಗಳು ಓಡಾಡಲು ಸಮಸ್ಯೆಯಾಗುತ್ತದೆ. ಚತುಷ್ಪಥದ ಒಂದು ಸೇತುವೆಯ ಮೇಲೆ ವಾಹನಗಳು ಎದುರು ಬದಲಾಗಿ ಓಡಾಡುವುದರಿಂದ ಸೇತುವೆ ಭಾರ ತಡೆಯದೆ ಆದಷ್ಟು ಬೇಗ ದುರ್ಬಲವಾಗುವ ಸಾಧ್ಯತೆ ಇದೆ. 12 ವರ್ಷಗಳ ಹಿಂದೆ ಸೇತುವೆ ದುರ್ಬಲಗೊಂಡು ದುರಸ್ತಿಗಾಗಿ 4 ವರ್ಷ ಸಂಚಾರ ಬಂದ್ ಮಾಡಿ ಬಾರ್ಜಿನಲ್ಲಿ ಓಡಾಡುವ ಸ್ಥಿತಿ ಬಂದಾಗ ಕೇರಳದಿಂದ ಮುಂಬೈ ತನಕ ಓಡಾಡುವವರು ಪಡಬಾರದ ಕಷ್ಟ, ಕಿರಿಕಿರಿ ಮತ್ತು ಸುಲಿಗೆ ಅನುಭವಿಸಬೇಕಾಯಿತು. ಹೀಗಾಗಿ ಕಾರವಾರದಂತಹ ದುರ್ಘಟನೆ ನಡೆಯುವ ಮೊದಲು ಕ್ರಮ ಕೈಗೊಳ್ಳಿ ಎಂದು ಜನ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. 1984ರಲ್ಲಿ ನಿರ್ಮಾಣವಾದ ಈ ಸೇತುವೆಯ ಇತಿಹಾಸವೇ ಚೆನ್ನಾಗಿಲ್ಲ ಯಾಕೆ? ನಿಜ, ಈ ಸೇತುವೆಯ ಇತಿಹಾಸವೇ ಚೆನ್ನಾಗಿಲ್ಲ. 1984ರಲ್ಲಿ 1047.65 ಮೀಟರ್ ಉದ್ದದ ಈ ಸೇತುವೆಯನ್ನ 34 ಕಂಬಗಳ ಮೇಲೆ ಆಗಿನ ಕಾಲದ ನದಿಯಲ್ಲಿ ಬಾವಿ ತೆಗೆದು ಕಟ್ಟೆ ಕಟ್ಟಿ ಸಿಮೆಂಟ್ ತುಂಬುವ ಸಾಮಾನ್ಯ ತಂತ್ರಜ್ಞಾನದಲ್ಲಿ 10 ವರ್ಷಗಳಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಅಂದು ರಾಜ್ಯಪಾಲರ ಆಳಿಕೆ. ರಾಜ್ಯಪಾಲರಾದ ಧರ್ಮವೀರರು ರಾತ್ರಿ ಉದ್ಘಾಟನೆ ಮಾಡಿದ ಕಾರಣ ದೋಷಗಳು ಮುಚ್ಚಿ ಹೋದವು ಎಂಬ ಸುದ್ದಿ ಇತ್ತು. ನಿರ್ಮಾಣ ಕಾಲದಲ್ಲಿ ಭ್ರಷ್ಟಾಚಾರದ ಆರೋಪವಿತ್ತು. ಸೇತುವೆಯಿಂದ ಕೆಲವು ಅಧಿಕಾರಿಗಳು, ವ್ಯಾಪಾರಿಗಳು ಶ್ರೀಮಂತರಾದರು ಎಂಬ ಆಪಾದನೆ ಇತ್ತು. ನಿರ್ಮಾಣವಾದ 28 ವರ್ಷಗಳಲ್ಲಿ ಸೇತುವೆ ದುರ್ಬಲಗೊಂಡು ಆರೋಪವನ್ನ ಸತ್ಯಪಡಿಸಿತು. ಸಂಚಾರವನ್ನು ಸ್ಥಗಿತಗೊಳಿಸಿ ಬಾರ್ಜ್ ಮುಖಾಂತರ ಸಾರಿಗೆ ಆರಂಭಿಸಲಾಯಿತು. ಹಳೆಯ ಸೇತುವೆ 2 ಕಂಬಗಳನ್ನ ಜೋಡಿಸುವ ಕಾಂಕ್ರೀಟ್ ತೊಲೆಗೆ ಕಬ್ಬಿಣದ ತೊಲೆಗಳನ್ನ ಕಂಬಕ್ಕೆ ಆಧಾರವಾಗಿ ಕೊಟ್ಟು ಕಬ್ಬಿಣದ ದಪ್ಪ ಹಗ್ಗಗಳಿಂದ ಬಿಗಿಯಲಾಗಿತ್ತು. 120 ಕೋಟಿ ರೂಪಾಯಿ ವೆಚ್ಚವಾಯಿತು. 2014ರಲ್ಲಿ ಚತುಷ್ಪಥಕ್ಕಾಗಿ IRB 4 ವರ್ಷದಲ್ಲಿ ಇನ್ನೊಂದು ಸೇತುವೆ ನಿರ್ಮಿಸಿತು. ಹಳೆ ಸೇತುವೆ ತೀರಾ ದುರ್ಬಲವಾದ ಕಾರಣ ಅದರ ಮೇಲೆ ಸಂಚಾರವನ್ನ 5 ವರ್ಷದ ಹಿಂದೆ ನಿಲ್ಲಿಸಲಾಯಿತು. ಈಗ ಮುಂಜಾನೆ ಸಂಜೆ ವಾಕಿಂಗ್ಗೆ ಹೋಗುವವರು ಮಾತ್ರ ಸೇತುವೆ ಮೇಲೆ ಕಾಣಿಸುತ್ತಾರೆ. ಸೇತುವೆಯ ಮೇಲೆ ಬದಿಗಳಲ್ಲಿ ಮರಗಳು ಬೆಳೆದಿವೆ. ಅಡಿಗೆ ಕಾಂಕ್ರೀಟ್ ತೊಲೆಗಳಿಗೆ ತುಕ್ಕು ಹಿಡಿದಿವೆ. ಇವುಗಳನ್ನ ಹಿಡಿದಿದ್ದ ಕಬ್ಬಿಣದ ಹಗ್ಗಗಳು ತುಂಡಾಗಿ ನೇತಾಡುತ್ತಿದೆ. ಆದ್ದರಿಂದ ಕೇಂದ್ರ ಭೂ ಸಾರಿಗೆ ಮಂತ್ರಾಲಯ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸೇತುವೆ ನಿಂತಿದ್ದಾಗಲೇ ತೆರವುಗೊಳಿಸಬೇಕು. ಭಾರೀ ಪ್ರಮಾಣದ ಕಬ್ಬಿಣ ಸೇತುವೆಯಲ್ಲಿದೆ.
ನೀರಿನಲ್ಲಿ ಮುಳುಗಿದರೆ ಎತ್ತುವುದು ಸಾಧ್ಯವಿಲ್ಲ. ಸಮಸ್ಯೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳಬೇಕೆಂದು ಹೊನ್ನಾವರ ಬೆಳೆಸಿರಿ ಸಮಿತಿ, ಮೀನುಗಾರ ಹಿತರಕ್ಷಣಾ ಸಮಿತಿ ಮತ್ತು ವಾಹನ ಚಾಲಕ ಮಾಲಕರ ಸಂಘ ಆಗ್ರಹಿಸಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.